Welcome our channel, please subscribe and support. ಪರಿಸರ ಮಾಲಿನ್ಯ ಪ್ರಬಂಧ ಪೀಠಿಕೆ ಈ ನವಯುಗದಲ್ಲಿ ಮಾನವನು ತಮ್ಮ ಅನೇಕ ಚಟುವಟಿಕೆಗಳಿಂದ ಪ್ರಕೃತಿಯನ್ನು ಹಾಳು ಮಾಡುತ್ತಿರುವುದರಿಂದ ಪರಿಸರ ಮಾಲಿನ್ಯವು ಅತ್ಯಂತ ಗಂಭೀರ ಸಮಸ್ಯೆಯಾಗಿದ್ದು ಪ್ರತಿಯೊಬ್ಬರ ಮೇಲೂ ಅದರ ಪರಿಣಾಮಗಳು ಭಾರಿಯಾಗಿವೆ. ವಾಯು, ಜಲ, ಭೂಮಿ, ಧ್ವನಿ ಮತ್ತು ರಾಸಾಯನಿಕ ಮಾಲಿನ್ಯಗಳಿಂದ ಪರಿಸರ ಗಂಭೀರವಾಗಿ ಹಾಳಾಗುತ್ತಿದೆ. ಇದು ಮಾನವ ಆರೋಗ್ಯ, ಜೀವಜಾತಿಗಳು ಮತ್ತು ಪ್ರಕೃತಿಯ ಸಮತೋಲನವನ್ನು ಹಾಳುಮಾಡುತ್ತಿದೆ. ಇದು ಸಮಾಜದ, ಸಮುದಾಯದ ಹಾಗೂ ಒಂದು ದೇಶದ ಏಳಿಗೆಗೆ ಧಕ್ಕೆ ತರುವ ಅಂಶವಾಗಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸಲು ತಕ್ಷಣವೇ ಜಾಗೃತಿಯನ್ನು ಹೆಚ್ಚಿಸಬೇಕಾಗಿದೆ. ವಿಷಯ ವಿವರಣೆ: ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ದಿನೇ ದಿನೇ ನಗರ ಪಟ್ಟಣಗಳು ಬೆಳೆಯುತ್ತಿರುವುದು. ಇದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಹೆಚ್ಚುತ್ತಿರುವ ಕಾರ್ಖಾನೆಗಳು, ವಾಹನಗಳು, ಕಟ್ಟಡಗಳು ನಾನಾ ರೀತಿಯ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿವೆ. ಅದರಲ್ಲಿ ಮುಖ್ಯವಾದವುಗಳು ಈ ಕೆಳಗಿನಂತಿವೆ. ವಾಯು ಮಾಲಿನ್ಯ. ವಾಯು ಮಾಲಿನ್ಯವು ಗಾಳಿ ಮತ್ತು ವಾತಾವರಣದಲ್ಲಿ ಬೇರಾವುದಾದರೂ ಅಪಾಯಕಾರಿ ಪದಾರ್ಥಗಳು ಸೇರುವುದರಿಂದ ಉಂಟಾಗುತ್ತದೆ. ಗಾಳಿ ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಕಾರ್ಖಾನೆಗಳು, ವಾಹನಗಳು, ಅನೇಕ ಕೈಗಾರಿಕೋದ್ಯಮಗಳು, ಕಬ್ಬಿಣ ಮತ್ತು ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ಇತರ ಕಂಪ್ರೆಷನ್ಗಳು. ಇವು ಗಾಳಿಗೆ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸೋರ್ಸಸ್ ಮತ್ತು ಕಪ್ಪು ಧೂಳನ್ನು ಸೇರಿಸುತ್ತವೆ. ಈ ಮಾಲಿನ್ಯವು ಮಾನವನ ಆರೋಗ್ಯವನ್ನು ಹಾನಿ ಮಾಡುತ್ತದೆ ಮತ್ತು ವಾತಾವರಣದ ಗುಣಮಟ್ಟವನ್ನು ಮಲಿನಗೊಳಿಸುತ್ತದೆ. ಜಲ ಮಾಲಿನ್ಯ. ಜಲ ಮಾಲಿನ್ಯವು ಪ್ಲಾಸ್ಟಿಕ್ ಮತ್ತು ಕಾರ್ಖಾನೆಗಳಿಂದ ಹೊರಹೋಗುವ ವಿಷಕಾರಿ, ರಾಸಾಯನಿಕ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ನದಿಗಳು, ಹೊಳೆಗಳು, ಕೊಳಗಳು, ಸಾಗರಗಳು ಮತ್ತು ಇತರ ಜಲಮೂಲಗಳಲ್ಲಿ ಸೇರಿ ಜಲ ಮಾಲಿನ್ಯ ಉಂಟಾಗುತ್ತದೆ. ಈ ನೀರು ಅನೇಕ ಜೀವಜಾತಿಗಳಿಗೆ ಹಾಗೂ ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಭೂಮಿ ಮಾಲಿನ್ಯ. ಭೂ ಮಾಲಿನ್ಯವು ಪ್ಲಾಸ್ಟಿಕ್ ಮತ್ತು ಅಪಾಯಕಾರಿ ರಾಸಾಯನಿಕ ಪದಾರ್ಥಗಳನ್ನು ಭೂಮಿಯಲ್ಲಿ ಹಾಕುವ ಮೂಲಕ ಉಂಟಾಗುತ್ತದೆ. ಇದರಿಂದ ಭೂಮಿಯ ಉತ್ಪಾದಕತೆ ಕಡಿಮೆಯಾಗುತ್ತದೆ, ನೆಲದ ಗುಣಮಟ್ಟಕ್ಕೆ ಹಾನಿಯಾಗುತ್ತದೆ ಮತ್ತು ಅಂತರ್ಜಲದ ನೀರಿನಲ್ಲಿ ಮಾಲಿನ್ಯವು ಹೆಚ್ಚುತ್ತದೆ. ಭೂಮಿಯಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಮಾಲಿನ್ಯವು ಅತ್ಯಂತ ಹೆಚ್ಚಾಗಿದೆ. ಶಬ್ದ ಮಾಲಿನ್ಯ. ಶಬ್ದ ಮಾಲಿನ್ಯ ಪ್ರಾಣಿಗಳ ಜೀವನದ ಮೇಲೆ ದುಷ್ಪರಿಣಾಮ ಬೀರಿ ಅವುಗಳ ಜೀವನ ಚಟುವಟಿಕೆಯ ಸಮತೋಲನಕ್ಕೆ ಭಂಗ ತರುತ್ತದೆ. ಮನುಷ್ಯ, ಪ್ರಾಣಿ, ಸ್ಫೋಟಕ ವಸ್ತುಗಳು, ಯಂತ್ರಗಳಿಂದ ಹೊಮ್ಮಿ ಬರುವ 80 ಡಿಬಿ ಅಥವಾ ಅದಕ್ಕಿಂತ ಹೆಚ್ಚಿನ ಶಬ್ದವು ನಮಗೆ ದೈಹಿಕ ದೌರ್ಬಲ್ಯ, ನಿದ್ರಾಹೀನತೆ, ಉದ್ವೇಗ, ಅಧಿಕ ರಕ್ತದೊತ್ತಡ, ಏಕಾಗ್ರತೆಯ ಕೊರತೆ, ಕಿವುಡುತನ, ಮಾತನಾಡಲು ತೊಂದರೆ ಮುಂತಾದ ಕಾಯಿಲೆಗಳನ್ನು ಉಂಟುಮಾಡಬಹುದು. ಅಂತಹ ಶಬ್ದದ ತೀವ್ರತೆಯು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಇದನ್ನು ಶಬ್ದ ಮಾಲಿನ್ಯ ಎನ್ನಲಾಗಿದೆ. ಪರಿಸರ ಮಾಲಿನ್ಯದಿಂದ ಉಂಟಾಗಬಹುದಾದ ಪ್ರಮುಖ ಪರಿಣಾಮಗಳೆಂದರೆ: 1. ಮಾನವನಿಗೆ ಅನೇಕ ಮಾರಣಾಂತಿಕ ರೋಗಗಳು ಉಂಟಾಗುತ್ತವೆ. 2. ವಾತಾವರಣದಲ್ಲಿ ಶುದ್ಧ ವಾಯು, ಜಲದ ಕೊರತೆ ಹಾಗೂ ಓಝೋನ್ ಪದರದ ನಾಶ. 3. ಅರಣ್ಯನಾಶದಿಂದ ವನ್ಯಮೃಗಗಳ ನಾಶ, ಮಳೆಯ ಕೊರತೆಯಿಂದ ಬರಗಾಲ. 4. ಪರಿಣಾಮವಾಗಿ ಸಮಾಜದ, ದೇಶದ ಪ್ರಗತಿಯಲ್ಲಿ ಹಿನ್ನಡೆ ಉಂಟಾಗುವುದು. ಪರಿಸರ ಮಾಲಿನ್ಯ ತಡೆಗಟ್ಟಲು ಪ್ರಮುಖ ಪರಿಹಾರಗಳೆಂದರೆ: 1. ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವುದು. ನಗರೀಕರಣಕ್ಕೆ ಸಾಧ್ಯವಾದಷ್ಟು ತಡೆಯೊಡ್ಡುವುದು. 2. ಕಾರ್ಖಾನೆಗಳನ್ನು ಪರಿಸರ ಸ್ನೇಹಿಯಾಗಿಸುವುದು. ಇದಕ್ಕಾಗಿ ಕಾನೂನು ಜಾರಿಗೊಳಿಸುವುದು. 3. ಅರಣ್ಯನಾಶವನ್ನು ತಡೆಗಟ್ಟಿ ಗಿಡಮರಗಳನ್ನು ನೆಟ್ಟು ಬೆಳೆಸಲು ಪ್ರೋತ್ಸಾಹಿಸುವುದು. 4. ವಿವಿಧ ಮೂಲಗಳಲ್ಲಿ ನೀರಿನ ಪ್ರಮಾಣ ತಗ್ಗದಂತೆ ಹಾಗೂ ಮಿತವಾಗಿ ಬಳಸುವಂತೆ ಮಾಡುವುದು. ಉಪಸಂಹಾರ: ಪರಿಸರ ಮಾಲಿನ್ಯವು ಮಾನವನಿಗೆ ಹಾಗೂ ಇತರೆ ಜೀವಜಾತಿಗಳಿಗೆ ಹಲವಾರು ಸಂಕಷ್ಟಗಳನ್ನು ಉಂಟುಮಾಡುತ್ತಿದೆ. ಈ ಸಮಸ್ಯೆಯನ್ನು ತಡೆಯುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಸರ್ಕಾರಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಪರಿಸರದ ರಕ್ಷಣೆಗಾಗಿ ಕಾನೂನುಗಳನ್ನು ರೂಪಿಸಬೇಕು. ನಾವು ಪ್ರಕೃತಿಯನ್ನು ಉಳಿಸಲು ಇಂಟರ್ನೆಟ್ ಮತ್ತು ಮಾಧ್ಯಮಗಳಲ್ಲಿ ಪರಿಸರದ ಮಹತ್ವವನ್ನು ಪ್ರಚಾರ ಮಾಡುವುದು ಹಾಗೂ ಅನೇಕ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಹೆಚ್ಚಿಸಬೇಕು. ಪ್ರಕೃತಿ ಸಮತೋಲನವನ್ನು ಕಾಪಾಡಲು ಎಲ್ಲರೂ ಕಾರ್ಯನಿರ್ವಹಿಸಬೇಕಾಗುತ್ತದೆ.